ಫುಲ್ ಭಯ ಆಗೋಯ್ತು, ಏನು ಎತ್ತ ಗೊತ್ತಿಲ್ಲ ಅಂತ. ಸೊ ನಮ್ಮ ಹಾಸನದವ್ರಂತೆ ಹಾಯ್ ಬೇಕು. ಇಲ್ಲಿ ಫ್ರೆಶ್ ಅಪ್ ಆಗೋಕ್ಕೂ ಕಷ್ಟ, ಫುಲ್ಲು ತಣ್ಣೀರು. ಹೆಂಗಿರುತ್ತೆ ಅಂತಂದ್ರೆ ಐಸ್ ನೀರು ಮುಟ್ಟಂಗೆ ಆಗ್ತಿರುತ್ತೆ. ರೋಡ್ ಕೂಡ ಕ್ರಾಸ್ ಮಾಡೋಕ್ಕಾಗಲ್ಲ, ಆ ಲೆವೆಲಿಗೆ ಟ್ರಾಫಿಕ್ಕು. ಬ್ಯಾಂಗ್ಳೂರ್ ಟ್ರಾಫಿಕ್ ಅಲ್ಲ ಗೈಸ್, ಡೆಲ್ಲಿ ಟ್ರಾಫಿಕ್ ನೋಡಿ. ಸೊ ನೋಡಿದ್ರಲ್ಲ, ಇದೇ ಪ್ಲೇಸ್ ದುಡ್ಡು ಹೆಂಗೆ ಹೋಗ್ತಿದೆ ಅಂತ ಅಂದರೆ ನೋಡ್ತಾ ಇದ್ದಾರೆ. ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ, ಸೊ ಅವ್ರಿಗೇನು ಅರ್ಥ ಆಗಲ್ಲ, ನನಗೇನು ಪ್ರಾಬ್ಲಮ್ ಇಲ್ಲ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವ್ಲಾಗ್ ಆ್ಯಂಡ್ ಡೇ 2 ಇನ್ ಡೆಲ್ಲಿ. ಯಪ್ಪ ಲಿಟ್ರಲಿ ಸಿಕ್ಕಾಪಡೆ ಚಳಿ ಇದೆ. ಸೊ ಐ ಆಮ್ ಕಂಪ್ಲೀಟ್ಲಿ ಪ್ಯಾಕ್. ಸೊ ಟೈಮ್ ಆಲ್ಮೋಸ್ಟ್ ಲೈಕ್ 2:41 ನೋಡಿ, ಆದರೂ ಕೂಡ ಎಷ್ಟು ಅರ್ಲಿ ಮಾರ್ನಿಂಗ್ ಫೀಲ್ಸ್ ಇದೆ ಅಂತ. ಸೊ ಇವಾಗ ನಾವು ಇವತ್ತು ಸಾಕಷ್ಟು ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ವಿ. ಚಲೋ ಲೆಟ್ಸ್ ಗೋ ಆ್ಯಂಡ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಮ್ಮ ಅಕ್ಕವರಿಬ್ರು ಹೋದ್ರು ಬಾ. ನಮ್ಮ ಗರ್ಲ್ಸು ಕೂಡ ಸ್ವಲ್ಪ ಎನರ್ಜಿಯಿಂದ ಇದ್ದಾರೆ. ನೆನೆ ಕ್ವೈಟ್ ಎನರ್ಜಿ ಕಮ್ಮಿ ಆಗಿತ್ತು. ಗರ್ಲ್ಸ್ ಹಾಯ್ ಹೇಳಿ ನನ್ನ ಬ್ಲಾಗಿಗೆ. ಪೂಜಕ ಹಾಯ್. ಇಬ್ರು ಕೂಡ ಚಳಿ ಅಂತ ಏನು ಮಾಡ್ತಾ ಇಲ್ಲ. ಸೊ ಚಲೋ ಲೆಟ್ಸ್ ಗೋ. ಈಗ ಮೆಟ್ರೋ ಸ್ಟೇಷನ್ ಲೆಟ್ಸ್ ಗೋ. ಇವಾಗ ನಾವು ಲಾಜ್ಪತ್ ನಗರಲ್ಲಿ ಇಳ್ಕೊಂಡಿದ್ದೀವಿ. ನೆಕ್ಸ್ಟ್ ಇನ್ನೊಂದು ಸ್ಟಾಪ್ ಇದೆ. ಇಲ್ಲಿ ತುಂಬ ಉದ್ದ ಜಾಗಗಳು ಎಲ್ಲ ನಾನು ನೋಡ್ತಾ ಇದ್ದಾರೆ. ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ, ಸೊ ಅವ್ರಿಗೇನು ಅರ್ಥ ಆಗಲ್ಲ, ನನಗೇನು ಪ್ರಾಬ್ಲಮ್ ಇಲ್ಲ. ಸೊ ಚಲೋ ಲೆಟ್ಸ್ ಗೋ. ತುಂಬ ದೊಡ್ಡ ಮೆಟ್ರೋ ಸ್ಟೇಷನ್. ಒಂದೊಂದು ಸ್ಟೇಷನು ಕೂಡ ತುಂಬ ದೊಡ್ಡದಿದೆ. ಲೈಕ್ ಲಿಟ್ರಲಿ ಒಂದು ಮಾಲ್ ಒಳಗೆ ಹೋಗೋ ಫೀಲ್ಸ್ ಬರುತ್ತೆ. ಸೊ ಚಲೋ ಈಗ ನೆಕ್ಸ್ಟ್ ಸ್ಟಾಪಲ್ಲಿ ಇಳ್ಕೋಬೇಕು. ನೆನೆ ನಾನು ನಿಮಗೆ ಹೇಳಿದ್ದೆ ಅಂತ ಅನಿಸುತ್ತೆ. ಸೊ ಟೋಟಲ್ 10 ಲೈನ್ಸ್ ಇದೆ, ಐ ಮೀನ್ 10 ಕಲರ್ಸು. ಹೋಗುವ ನೋಡಿ ಗೈಸ್. ಒಳ್ಳೆ ಲಿಟ್ರಲಿ ಮಾಲ್ ಫೀಲ್ಸ್ ಬಂದಂಗೆ ಬರುತ್ತೆ. ಮಸ್ತ್ ಇದೆ, ಮಸ್ತ್ ನೋಡಿ ಗೈಸ್. ನಾವೀಗ ವೈಲೆಟ್ ಲೈನಲ್ಲಿ ಹೋಗ್ತಾ ಇದ್ದೀವಿ. ಪಿಂಕ್ ಲೈನ್ ಆಯಿತು, ಈಗ ವೈಲೆಟ್ ಲೈನಲ್ಲಿ ಹೋಗ್ತಾ ಇದ್ದೀವಿ. ಕಲರ್ಸ್ ಎಲ್ಲ ಒಳ್ಳೆ ಕ್ಯೂಟ್ ಕಲರ್ಸ್ಗಳಿದೆ. ಜನ ನೋಡಿ, ಇಲ್ಲಿ ಜನ. ಹೌದು ಗುರು, ಇಲ್ಲಿ ಹೋಗ್ತಾನೆ ಇದೀವಿ ಎಕ್ಸಿಟೇ ಸಿಗ್ತಾ ಇಲ್ಲ ಲಿಟ್ರಲಿ. ಎಷ್ಟು ಎಸ್ಕೆಲೇಟರ್ ಹತ್ತು ಬಂದ್ವಿ, ಆಲ್ಮೋಸ್ಟ್ ಲೈಕ್ 3. ಇವತ್ತು ಈಗ ಹೋಗ್ತಾ ಇರೋದು ನಾವು 4th ಎಸ್ಕೆಲೇಟರು. ಯಪ್ಪ ದೇವ್ರಿ, ಹೋಗ್ತಾ ಇದ್ದೀವಿ. ಬಂಟಿ ನಿನ್ನ ಸಾಬೂನು ಸ್ಲೋನಾ? ಡೆಲ್ಲಿ ನಿಮ್ಮ ಮೆಟ್ರೋ ಸ್ಟೇಷನ್ ಸ್ಟಾಪ್ ಸ್ಲೋನಾ? ಸೊ ನೋಡಿ, ಇಲ್ಲಿ ಈ ಥರ ಎಲ್ಲ ಇರುತ್ತೆ. ಗೈಸ್, ನಾನು ಇಲ್ಲೇನೋ ಶೂಟ್ ಮಾಡ್ತಾ ಇದ್ದೆ. ಸಡನ್ನಾಗಿ ಹಿಂದೆಯಿಂದ ಬಂದು ಆಯ್ ಅಂತ ಹೇಳಿದ್ರು. ಫುಲ್ ಭಯ ಆಗೋಯ್ತು, ಏನು ಎತ್ತ ಗೊತ್ತಿಲ್ಲ ಅಂತ. ಸೊ ನಮ್ಮ ಹಾಸನದವ್ರಂತೆ ಹಾಯ್ ಹೇಳಿ ಬ್ಲಾಗಿಗೆ. ಎಲ್ಲ ಹೇಗಿದ್ದೀರಾ? ದೇವ್ರಾಣೆ ಒಂದು ಸೆಕೆಂಡ್ ನನಗೆ ದಗ್ಗ ಅಂದಿತ್ತು. ಸೊ ಇಲ್ಲಿ ಏನು ನೀವು ಡೆಲ್ಲಿ? ಓಕೆ, ಹೆಂಗಿತ್ತು ಕಾಶ್ಮೀರ? ಹೆಂಗಿತ್ತು ಚಳಿ? -30. ಇಲ್ಲಿ 30ನೇ ನನಗೆ ತೆಗಿಯೋಕ್ಕಾಗ್ತಿಲ್ಲ. ಓಕೆ, ಏನಾದರೂ ಹೇಳಿ ವ್ಲಾಗಿಗೆ. ಅಷ್ಟೊಂದು ಎದುರಿಸ್ತಾರ ಒಂದೇ ಸಲ ಎಲ್ಲರೂ? ಹಾಸನ ಎಲ್ಲಿ? ಹಾಸನಲ್ಲಿ ತಣ್ಣೀರಲ್ಲ. ಓಕೆ ಓಕೆ ಓಕೆ. ಎಷ್ಟು ದಿನ ಟ್ರಿಪ್ಪು? 9 days. ಇವತ್ತು ಡೆಲ್ಲಿಗೆ ಬಂದಿದ್ದ ಎಲ್ಲರೂ? ನೆನ್ನೆ ಡೆಲ್ಲಿ ಏನೇನು ನೋಡಿದ್ರಿ ಡೆಲ್ಲಿಲಿ? ನೆನ್ನೆ ನಾವು ಕುತುಬ್ ಮಿನಾರ್ ನೋಡಾಯ್ತು. ಹೌದಾ, ನೆನ್ನೆನಾ? ಫೋಟೋ ತಗೋಬೋದಣ್ಣ? ಅಷ್ಟೇ. ಓಕೆ ಓಕೆ, ಥ್ಯಾಂಕ್ಸ್. ಮತ್ತೆ ಯಾರಿಗೂ ಹಿಂಗೆ ಎದುರಿಸ್ಬೇಡಿ ಆಯ್ತಾ? ಓಕೆ ಬಾಯ್. ನಾವಿವಾಗ ಹುಮಾಯೂನ್ ಟೋಂಬಿಗೆ ಬಂದಿದ್ದೀವಿ. ಸೊ ಇದು ಕೂಡ ಎಂಟ್ರಿ ಟಿಕೆಟ್ ತೊಗೊಂಡಿದ್ದೀವಿ. ಎಂಟ್ರಿ ಟಿಕೆಟ್ ಆಫ್ 40 ರೂಪೀಸ್. ಸೊ ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡಿದ್ದೀವಿ. ಚಲೋ ಲೆಟ್ಸ್ ಗೋ. ಸೊ ಗೈಸ್, ಒಳಗೆ ಬಂದ್ವಿ. ಎಂಟ್ರಿ ಸೊ ಎಂಟ್ರಿ ಆಗಿದ ತಕ್ಷಣವೇ ನಾವು ಈ ಥರ ಒಂದು ಮಾನ್ಯುಮೆಂಟ್ನ ನೋಡ್ಬೋದು, ವಿಚ್ ಇಸ್ ವೈಟ್ ಕಲರ್ ಆ್ಯಂಡ್ ಆಲ್ಸೋ ಸಮ್ ಅದರ್ ಕಲರ್ಸ್ ಮಿಕ್ಸ್ಡ್. ತುಂಬಾ ಪೀಸ್ಫುಲ್ ಆಗಿತ್ತು. ಇದೇ ಹುಮಾಯೂನ್ ಸ್ಟಾಂಬ್. ಆ್ಯಂಡ್ ಅಲ್ಲೇ ನಾವೆಲ್ಲರೂ ಅಕ್ಕಂದಿರೆಲ್ಲ ಕೂತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಮಾತಾಡಿಕೊಂಡು. ಲೈಕ್ ಹೆಂಗಾಗುತ್ತೆ ಅಂತಂದರೆ ವೆದರ್ ಕಂಪ್ಲೀಟ್ ಡೇ ಒಂದೇ ಥರ ಇರುತ್ತೆ. ಬೆಳಗ್ಗೆ ವೆದರು, ಮಧ್ಯಾಹ್ನ ವೆದರು ಎಲ್ಲ ಅಷ್ಟು ಚಳಿ ಇರುತ್ತೆ. ಸೊ ಇಟ್ ವಾಸ್ ಆಲ್ ಕಂಪ್ಲೀಟ್ ಫನ್ ಆ್ಯಂಡ್ ವಿ ಸ್ಪೆಂಟ್ ಬ್ಯೂಟಿಫುಲ್ ಟೈಮ್ ದೇರ್. ಸೊ ನೋಡಿದ್ರಲ್ಲ, ಇದೇ ಪ್ಲೇಸ್. ಸೊ ಮಸ್ತ್ ಇದೆ. ಇಟ್ಸ್ ಲೈಕ್ ತಾಜ್ ಮಹಲ್ ಥರನೇ ಇರೋದು ಇದು ಕೂಡ. ಬಟ್ ಇಟ್ಸ್ ಇನ್ ರೆಡ್ ಸ್ಟೋನ್ಸ್ ಅಂತ ಹೇಳ್ತಾ ಇದ್ಲು ನಮ್ಮ ಅಕ್ಕ. ತುಂಬ ಚೆನ್ನಾಗಿತ್ತು, ಪೀಸ್ಫುಲ್ ಆಗಿತ್ತು. ಟೈಮ್ 4:20 ಇವಾಗ. ಸೊ ಮ್ಯಾಕ್ಸಿಮಮ್ ಪ್ಲೇಸಸ್ ನಾವೇನು ಜಾಸ್ತಿ ಹೋಗೋಕ್ಕಾಗೋದಿಲ್ಲ, ಯಾಕಂತಂದರೆ ಟೈಮ್ ಕಮ್ಮಿ ಇದೆ. ಅದಕ್ಕೋಸ್ಕರ
ಸೊ ಇಲ್ಲಿ ಹೆಂಗೆ ಅಂತಂದರೆ ಎಂಟ್ರಿ ತೊಗೊಳ್ಬೇಕಾದ್ರೂ ಕೂಡ ಸ್ಕ್ಯಾನರ್ ಇರುತ್ತೆ, ಎಕ್ಸಿಟ್ ಆಗಬೇಕಾದ್ರೂ ಕೂಡ ಸ್ಕ್ಯಾನ್ ಮಾಡಿ ಹೊರಗೆ ಕಳಿಸ್ತಾರೆ ಆ ಥರ. ಸೊ ಹಾಯ್ ಗಾಡ್ ಕ್ರೇಜಿ ಅನಿಸ್ತದೆ ವ್ಲಾಗ್ ಮಾಡೋಕ್ಕೆ. ಒನ್ ಥಿಂಗ್ ಇದು ಯಾರಿಗೂ ಭಾಷೆ ಬರೋಲ್ಲ. ಐ ಆಮ್ ಫ್ರೀ ಟು ಟಾಕ್ ಎನಿಥಿಂಗ್. ಸೆಕೆಂಡ್ ಥಿಂಗ್ ಒಳ್ಳೆ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾರೆ. ಸೊ ಚಲೋ ಲೆಟ್ಸ್ ಗೋ. ಮನೆ ಹೋಗುವ. ಈ ಚಳಿ ವೆದರ್ಗೂ ಈ ಕಾಫಿಗೂ ಮಸ್ತ್ ಕಾಂಬಿನೇಷನ್ ಅಂತ ನೀವು ಹೇಳ್ಬೋದು. ಗೈಸ್ ಯಾವ ಲೆವೆಲಿಗೆ ಟ್ರಾಫಿಕ್ ಇದೆ ನೋಡಿ, ಹೋಗ್ತಾನೆ ಇಲ್ಲ. ಆಗ್ಲಿಂದ ಒಂದೇ ಜಾಗದಲ್ಲಿ ಅಮ್ಮ. ಬ್ಯಾಂಗ್ಳೂರ್ ಟ್ರಾಫಿಕ್ ಅಲ್ಲ ಗೈಸ್, ಡೆಲ್ಲಿ ಟ್ರಾಫಿಕ್ ನೋಡಿ ಹೆಂಗ್ ಓಡಿಸ್ತಾರೆ ಅಂತಂದ್ರೆ ಗುದ್ದಿಸ್ಕೊಂಡು ಹೋಗ್ತಾ ಇರ್ತಾರೆ. ಗುದ್ದಿಸ್ಕೊಂಡು ಹೋಗ್ತಾ ಇದಾರೆ. ಆಗ್ಲಿಂದ ಈ ಅಂಕಲ್ಗೆ ಅಷ್ಟು ಗುದ್ದಿಸ್ಕೊಂಡು ಹೋದ್ರು ಅಂದ್ರೆ ಆಟೋಗಳನ್ನ ಲೆಕ್ಕ ಇಲ್ಲ. ಇಲ್ಲೆಲ್ಲ ನೋಡೋಕ್ಕೆ ಒಂಥರ ಭಯ ಆಗ್ತಾ ಇದೆ ನನಗೆ. ಸೊ ಇವಾಗ ರೆಡ್ ಫೋರ್ಟಿಗೆ ಹೋಗ್ತಾ ಇದ್ದೀವಿ ಎಲ್ಲರೂ ಕೂಡ. ರಬ್ಡಿ ತಗೊಂಡೆ, ಇಷ್ಟು ಚಿಕ್ಕದಕ್ಕೆ 180 ಅಂತಂದ್ರೆ ಅಂತ. ಸೊ ವಿಚ್ ಇಸ್ ನಾಟ್ ಎಟ್ ವಿಚ್ ಇಸ್ ನಾಟ್ ಎಟ್ ಆಲ್ ವರ್ಕ್. ಆ್ಯಂಡ್ ಈಗ ಹಾಕೊಂಡು ಚೋಲೆ ಬಟೋರೆ ತಿನ್ನೋಣ ಅಂತ ಬಂದಿದ್ದಾರೆ. ಸೊ ನಾವು ಚಾರ್ಜಿ ಒಂದ ಎಷ್ಟು 2 ಶೋಲೆ ಬಚೂರೆ ತಿನ್ನಿ. ಹಂಗೆ ನನಗೂ ತಿನ್ಸು ಬಂತು. ರೆಡ್ ಫೋರ್ಟ್ ಮುಂದೆನೇ ಚಾಂದ್ನಿ ಚೌಕ್ ಇರೋದು. ಇಟ್ಸ್ ಲೈಕ್ ಕಂಪ್ಲೀಟ್ಲಿ ಶಾಪಿಂಗ್ ಸ್ಟ್ರೀಟ್ ಥರ. ತುಂಬ ಅಂದರೆ ತುಂಬಾ ಜನ ಇದ್ದರು. ಆ್ಯಂಡ್ ನಾವು ಕೂಡ ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಹಾಗೆ ಅಲ್ಲಿ ಗುರುದ್ವಾರ ಕೂಡ ಇತ್ತು, ಲೈಕ್ ಪಂಜಾಬಿ ಪೀಪಲ್ ಅವ್ರದ್ದು ದೇವಸ್ಥಾನ ಥರ. ಸೊ ಅದನ್ನೆಲ್ಲ ವಿಟ್ನೆಸ್ ಮಾಡಿದ್ವಿ. ಚಾಂದ್ನಿ ಚೌಕ್ ಸಿಟಿ ಹೆಂಗಿದೆ ನೋಡಿ ಪ್ಲೇಸು. ಚಳಿ ಸಿಕ್ಕಾಪಟ್ಟೆ ಚಳಿ. ಸೊ ಈಗ ಮತ್ತೆ ರಿಟರ್ನ್ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಆ್ಯಂಡ್ ಆಲ್ಸೋ ಐ ಫೆಲ್ಟ್ ಲೈಕ್ ಈಟಿಂಗ್ ಪಾನಿಪುರಿ ಆಯಿತಾ. ತಿಂದರೆ ಒಂಚೂರು ಅಂದರೆ ಚೂರು ಚೆನ್ನಾಗಿರಲಿಲ್ಲ. ನಮ್ಮ ಹಾಸನ್ ಸೈಡ್ ಪಾನಿಪುರಿಗೂ ಅಥವಾ ಇಲ್ಲಿನ ಸೈಡ್ಗೂ ಲೈಕ್ ಕಂಪ್ಯಾರಿಸನ್ನೇ ಇಲ್ಲ. ಒಂದು ಚೂರು ಚೆನ್ನಾಗಿಲ್ಲ. ಇದು ಲೈಕ್ ಚೆನ್ನಾಗಿಲ್ಲ ಅಂತ. ಚೂರು ಚೆನ್ನಾಗಿಲ್ಲ. ಪಾನಿಪುರಿ ತಿನ್ನೋಣ ಅಂತ ತಿಂದ, ಚೂರು ಅಂದರೆ ಚೂರು ಚೆನ್ನಾಗಿರಲಿಲ್ಲ. ಆ ಪಾನಿಪುರಿ ಟೇಸ್ಟೇ ಹೋಗಿಸ್ಬಿಟ್ರು ಅಂತ ಅನ್ನಿಸ್ತು ಫಾರ್ ಎ ಸೆಕೆಂಡ್. ಚಳಿ ಜಾಸ್ತಿ ಆಗ್ತಾ ಇದೆಲ್ಲ, ಚಳಿ ಜಾಸ್ತಿ ಆಗಿದೆ ಆಲ್ರೆಡಿ. ಚಲೋ ಲೆಟ್ಸ್ ಗೋ. ಇವಾಗ ಅದೇನು ಪೂಜಕ್ಕೆ ಅದು ಟೆಂಪಲ್. ಸೊ ಗೈಸ್ ಇಲ್ಲೇನೋ ನಡೀತಾ ಇದೆ, ಎಲ್ಲ ಮೀಡಿಯಾದವರೆಲ್ಲ ಇದ್ದಾರೆ. ಸೊ ದೇ ಆರ್ ಶೂಟಿಂಗ್ ಇಟ್. ಕೇಳ್ತಾ ಇದ್ದಾರೆ, ಮಾತಾಡ್ತೀರಾ ಎಲ್ಲಿಂದ ಬಂದಿದ್ದೀರಾ ಅಂತ ಎಲ್ಲ. ಹಾಯ್ ಹಾಯ್. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಜನ ಮೀಡಿಯಾದವ್ರು ಇದ್ದಾರೆ. ಓ ಮೈ ಗಾಡ್. ಸೊ ಇವಾಗ ನಾನು ರೆಡ್ ಫೋರ್ಟ್ ಹತ್ರ ಬಂದಿದ್ದೀನಿ. ಫುಲ್ಲು ಏನೂ ಕಾಣಿಸ್ತಾ ಇಲ್ಲ, ಬರೀ ಲೈಟಿಂಗ್ಸ್ ಇದೆ ಅಷ್ಟೇ ನೋಡ್ಬೋದು. ಬಟ್ ಸ್ಟಿಲ್ ಸಕ್ಕದಾಗಿ ಕಾಣಿಸ್ತಾ ಇದೆ. ಯಾ ಲೆಟ್ಸ್ ಗೋ. ಎಲ್ಲನೂ ಫೋಟೋಸ್ ವಿಡಿಯೋಸಲ್ಲಿ ನೋಡ್ತಾ ಇದ್ವಿ. ಇಟ್ಸ್ ಗುಡ್. ಸೊ ಲೆಟ್ಸ್ ಗೋ. ಸೊ ನಾನು ಒಬ್ಬಳೇ ರೆಡ್ ಫೋರ್ಟ್ ನೋಡ್ಕೊಂಬಂದೆ. ಯಪ್ಪ ಏನು ಟ್ರಾಫಿಕ್ ಗುರು ಇಲ್ಲಿ. ರೋಡ್ ಕೂಡ ಕ್ರಾಸ್ ಮಾಡೋಕ್ಕಾಗಲ್ಲ, ಆ ಲೆವೆಲಿಗೆ ಟ್ರಾಫಿಕ್ಕು. ಮೈ ಗಾಡ್. ಸೊ ಯಾ ಫೈನಲಿ ರೋಡ್ ಕ್ರಾಸ್ ಮಾಡ್ಕೊಂಡು ಬಂದೆ. ಹೋಗುವ. ನಮ್ಮ ಅಕ್ಕಂದರು ಎಲ್ಲಿದ್ದಾರೆ ಗೊತ್ತಿಲ್ಲ ನನಗೆ. ಅವ್ರನ್ನಿಲ್ಲೇ ನಿಲ್ಲಿಸಿ ಹೋಗಿದ್ದೆ ನಾನು, ಬರ್ತೀನಿ ತಡೀರಿ ಅಂತ. ಸೊ ನೋಡೋಣ ಬನ್ನಿ. ಇವಾಗ ನಾವು ಜನಪದ್ಗೆ ಬಂದಿದ್ದೀವಿ. ಇಟ್ಸ್ ಲೈಕ್ ಶಾಪಿಂಗ್ ಸ್ಟ್ರೀಟ್ ಥರ. ಸೊ ಗೈಸ್ ನಾನು ಇನ್ನೊಂದೇ ನೋಡಿದೆ ಅಂತಂದರೆ ಇಲ್ಲೂ ಜಂತರ್ ಮಂತರ್ ಇದೆಯಂತೆ. ಸೊ ನಮ್ಮ ಅಕ್ಕ ಹೇಳ್ತಿದ್ದು ಟೋಟಲ್ 7 ಜಂತರ್ ಮಂತರ್ ಏನೋ ಇದೆಯಂತೆ. ಓಕೆ ಲೆಟ್ಸ್ ಗೋ. ಇವಾಗ ಸೊ ಶಾಪಿಂಗ್ ಮಾಡೋದು ನೋಡೋಣ ಹಿಂಗೆಲ್ಲ ಇರುತ್ತೆ ಅಂತ. ಅಕ್ಕ ಚೆನ್ನಾಗಿರುತ್ತೆ ತಗೋ ಅಂತ ಹೇಳಿದಾಳೆ. ಸೊ ಲೆಟ್ಸ್ ಸಿ ಗೈಸ್. ಮಸ್ತ್ ಪರ್ಚೇಸ್ ಮಾಡ್ತಾ ಇದ್ದಾರೆ ಎಲ್ಲ ಕೂಡ. ಚೆನ್ನಾಗಿದೆ. ಏನು ಗೊತ್ತಾಗ ಸಡನ್ ಆಗಿ ಮಳೆ ಬರಂಗಾಯ್ತು. ಎಲ್ಲರೂ ಟಾಪಲ್ಲೆಲ್ಲ ಹಾಕಿದ್ದಾರೆ ನೋಡಿ. ಸೊ ಸ್ಟಾರ್ಟಿಂಗ್ ಬಂದಾಗ ವೈಬ್ಸೇ ಬೇರೆ ಇತ್ತು, ಇವಾಗಲೇ ವೈಬ್ಸ್ ಚೇಂಜ್ ಇದೆ. ರೈಟ್ ತಗೊಂಡ್ರಾ?
ಸೊ ಮಸ್ತ್ ಇತ್ತು ಮಾತ್ರ ಶಾಪಿಂಗ್. ಇವತ್ತು ನಾನೇನು ಜಾಸ್ತಿ ಮಾಡಲಿಲ್ಲ ಆ್ಯಕ್ಚುಲಿ, ನಾನು ಸ್ವಲ್ಪ ಮಾಡಿದೆ, ಅಕ್ಕಂದಿರು ಜಾಸ್ತಿ ಮಾಡಿದ್ರು. ಸೊ ನಾಳೆ ಮತ್ತೆ ಶಾಪಿಂಗ್ ಹೋಗ್ತೀನಿ ನಾನು. ಸೊ ನಾನು ಸ್ವಲ್ಪ ಜಾಸ್ತಿ ಶಾಪಿಂಗ್ ಮಾಡ್ತೀನಿ. ದುಡ್ಡು ಹೆಂಗೆ ಹೋಗ್ತಿದೆ ಅಂತ ಅಂದರೆ ಟ್ರೂಯಿಂಗ್ ಸಮಕ್ಕಂತ ಹೋಗ್ತಾ ಇದೆ. ಸೊ ಆ ಥರ ಇಲ್ಲಿ ನೋಡಿ, ಇಲ್ಲಿ ಹೊಗೆ ಬರ್ತಾ ಇದೆ ಚಳಿಗೆ. ಸಮ್ಮರ್ ಸೀಸನ್ನೇ ಒಂಥರ ಚೆಂದ ಅನಿಸುತ್ತೆ. ಸಮ್ಮರಲ್ಲಿ ಎಕ್ಸ್ಟ್ರೀಮ್ ಹೀಟ್ ಇರುತ್ತಂತೆ, ವಿಂಟರಲ್ಲಿ ಈ ಥರ ಎಕ್ಸ್ಟ್ರೀಮ್ ಕೋಲ್ಡು. ಮಿಡ್ ಆವ್ರೇಜ್ ನಮ್ಮ ಹಾಸನದಲ್ಲೆಲ್ಲ ಇರುತ್ತಲ್ಲ ಆ ಥರ ಇರಲ್ಲ. ಸೊ ಲೆಟ್ಸ್ ಗೋ. ಈಗ ಮನೆಗೆ ಫಸ್ಟು ಫ್ರೆಶ್ ಅಪ್ ಆಗಬೇಕು. ಇಲ್ಲಿ ಫ್ರೆಶ್ ಅಪ್ ಆಗೋಕ್ಕೂ ಕಷ್ಟ, ಫುಲ್ಲು ತಣ್ಣೀರು. ಹೆಂಗಿರುತ್ತೆ ಅಂತಂದರೆ ಐಸ್ ನೀರು ಮುಟ್ಟಂಗೆ ಆಗ್ತಿರುತ್ತೆ ಹಂಗೆ. ಸೊ ಫಸ್ಟ್ ಲೆಟ್ಸ್ ಗೋ. ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ, ಯಾಕಂತಂದರೆ ವಾಯ್ಸ್ ಮ್ಯೂಟ್ ಆಗಿತ್ತು ನಾನು ಮಾಡಿದ ವೀಡಿಯೋದಲ್ಲಿ, ಅದಕ್ಕೋಸ್ಕರ. ಸೊ ಮನೆಗೆ ಬಂದಮೇಲೆ ನನ್ನ ಇಬ್ಬರು ಅಕ್ಕಂದಿರು ಸೇರಿಕೊಂಡು ಅಡುಗೆ ಮಾಡ್ತಾಯಿದ್ರು. ಸೊ ಇಬ್ಬರು ಸೇರಿಕೊಂಡು ಏನೋ ಮೊಟ್ಟೆ ಸಾಂಬಾರೆಲ್ಲ ಮಾಡ್ತಾಯಿದ್ರು. ಇನ್ನೊಂದು ಕಡೆ ವರ್ಕ್ ಫ್ರಮ್ ಹೋಮ್ ನಡೀತಾಯಿತ್ತು. ಅದಕ್ಕೆ ನಮ್ಮ ಅಕ್ಕಂದಿರಿಗೆ ಇಬ್ರಿಗೂ ಕಾಲು ಎಳಿತಾ ಇದ್ದೆ. ಆ್ಯಂಡ್ ಐ ಆಮ್ ವೆರಿ ಬ್ಯಾಡ್ ಎಟ್ ಕುಕ್ಕಿಂಗ್, ಅದಕ್ಕೋಸ್ಕರ ನಾನು ಏನು ಕುಕ್ ಮಾಡಲ್ಲ. ಸೊ ಅವ್ರ ಜೊತೆ ಏನೋ ಕಾಮೆಂಟ್ರಿ ಕೊಡ್ಕೊಂಡು ನಿಂತಿದ್ದೆ, ಮಜಾ ಮಾಡಿಕೊಂಡು. ಚೆನ್ನಾಗಿರುತ್ತೆ ಒಂಥರ ಅಕ್ಕಂದಿರ ಜೊತೆ ಎಲ್ಲ ಸೇರ್ಕೊಂಡು ಈ ಥರ ಮಾತಾಡಿಕೊಂಡು ಚಿಟ್ ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಐ ಟ್ರೂಲಿ ಲವ್ ಇಟ್. ಆ್ಯಂಡ್ ಅದೇ ಅವರಿಗೆ ಗೋಳಿಕೊಳ್ತಾ ಇದ್ದೆ, ಏನೇನೋ ಹೇಳ್ಕೊಂಡು. ಚೆನ್ನಾಗಿತ್ತು ವಿಡಿಯೋ, ಬಟ್ ಆಡಿಯೋನೇ ರೆಕಾರ್ಡ್ ಆಗಿಲ್ಲ, ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಎಲ್ಲರೂ ಟೂಟು ಮಾಡ್ತಾ ಇದ್ದೀರಾ? ಟೂಟು ಮಾಡ್ತಿಲ್ಲ. ಸೊ ಈ ಥರ ಎಲ್ಲ ತಲೆ ಮಾಡಿಕೊಂಡು ನಮ್ಮ ಇಡೀ ದಿನನ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ನಾನು ವ್ಲಾಗ್ನ ತುಂಬ ಸಿಂಪಲ್ಲಾಗಿ ಇಡ್ತಾ ಇದ್ದೀನಿ, ಶಾರ್ಟ್ ಆ್ಯಂಡ್ ಸ್ವೀಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.